ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಗಿರೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಃ ಪತ್ಯೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತ सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये. पूर्णागण्यगुणोदारमूर्तये पुण्यकीर्तये नमः श्रीपतये भक्तदत्तस्वानन्दमूर्तये. यो विप्रलम्बविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तमानन्दतीर्थमुनिवर्यमहं नमामि. चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे ಮೂಲರಾಮಾರ್ಚನೆ ರತಂ. ಪರಮಪೂಜ್ಯರಾದ ಪ್ರಸ್ತುತ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀಪಾದರ ಚರಣಕಮಲಗಳಲ್ಲಿ ಶಿರಸ್ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನಿಂದ 3 ದಿನದ ಪರ್ಯಂತ ಜಿತಂತೆ ಸ್ತೋತ್ರದ ಕುರಿತು ಯಥಾಮತಿ 1-2 ಮಾತುಗಳನ್ನು ಎಂದು 2 ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಈ ಜಿತಂತೆ ಸ್ತೋತ್ರ ಅನೇಕ ಕಾರಣಕ್ಕೆ ನಾವು ತಿಳಿಬೇಕು, ಇದನ್ನು ಪಾರಾಯಣ ಮಾಡಬೇಕು. ಬ್ರಹ್ಮದೇವರು ರಚನೆ ಮಾಡಿದಂತಹ ಸ್ತೋತ್ರ ಇದು, ಈ ಜಿತಂತೆ ಸ್ತೋತ್ರ. ಬ್ರಹ್ಮದೇವರು ಭಗವಂತನಿಗೆ ಅತ್ಯಂತ ಪ್ರಿಯರು. ಅತ್ಯಂತ ಪ್ರಿಯರಾದಂತಹ ಬ್ರಹ್ಮದೇವರು ರಚನೆ ಮಾಡಿದಂತಹ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದಾಗ ಬಹಳ ಬೇಗ ಭಗವಂತನ ಅನುಗ್ರಹ ಅಂತನ್ನೋದು ನಮ್ಮ ಮೇಲೆ ಆಗ್ತದೆ. ಯಾವನೋ ಒಬ್ಬ ಅಧಿಕಾರಿಗಳ ಹತ್ರ ನಾವು ಹೋಗ್ತೇವೆ, ಏನೋ ಒಂದು ಕೆಲಸ ಆಗಬೇಕು ಅಂತ, ಏನೋ ಲೆಟರ್ಗಳನ್ನು, ಯಾರ್ಯಾರ್ದೋ ಲೆಟರ್ಗಳನ್ನು ತೊಗೊಂಡು ಹೋಗ್ತೇವೆ, ಬೇಗ ಅವನು ನಮ್ಮ ಕೆಲಸ ಮಾಡಿಕೊಡಬೇಕು ಅಂತ. ಆದರೆ ಯಾವುದಕ್ಕೂ ಅವನು ಆ ಅಧಿಕಾರಿ ರಿಪ್ಲೈ ಮಾಡೋದಿಲ್ಲ. ಆದರೆ ಅವನಿಗೆ ಯಾರು ಪ್ರಿಯರೋ, ಯಾರು ಅತ್ಯಂತ ಆಪ್ತರೋ ಅಂಥವರ ಪತ್ರವನ್ನು ನಾವು ಅವನ ಹತ್ತಿರ ಒಯ್ದಾಗ ಅವನು ಬಹಳ ಬೇಗ ಅದಕ್ಕೆ ರಿಪ್ಲೈ ಮಾಡ್ತಾನೆ, ನಮ್ಮ ಕೆಲಸವನ್ನು ಬೇಗ ಮಾಡಿಕೊಡ್ತಾನೆ. ಹಾಗೆ ನಾವು ಬ್ರಹ್ಮದೇವರು ಅತ್ಯಂತ ಪ್ರಿಯರು ದೇವರಿಗೆ. ಅತ್ಯಂತ ಪ್ರಿಯರಾದಂತಹ ಬ್ರಹ್ಮದೇವರು ರಚನೆ ಮಾಡಿದಂತಹ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದಾಗ, ನಿತ್ಯ ಪಾರಾಯಣದಲ್ಲಿ ನಾವು ಈ ಸ್ತೋತ್ರವನ್ನು ಇಟ್ಟುಕೊಂಡಾಗ ಬಹಳ ಬೇಗ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಈ ಸ್ತೋತ್ರವನ್ನು ನಿತ್ಯದಲ್ಲಿ ನಾವು ಪಾರಾಯಣದಲ್ಲಿ ಇಟ್ಟುಕೊಳ್ಳಬೇಕು. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಪ್ರಪ್ರಥಮ ಶಿಷ್ಯ. ಬ್ರಹ್ಮದೇವರು ಪ್ರಪ್ರಥಮ ಶಿಷ್ಯರವರು. ಅವರು ರಚನೆ ಮಾಡಿದಂತಹ ಈ ಸ್ತೋತ್ರ, ಇದನ್ನು ಪಾರಾಯಣ ಮಾಡ್ತಾ ಇದ್ದರೆ ಭಗವಂತನ ಅನುಗ್ರಹ ಬಹಳ ಬೇಗ ನಮ್ಮ ಮೇಲೆ ಆಗ್ತದೆ. ಈ ಸ್ತೋತ್ರ ಪಂಚರಾತ್ರಾಗಮದಲ್ಲಿ ಬರ್ತದೆ. ಪಂಚರಾತ್ರಾಗಮದಲ್ಲಿ ಈ ಸ್ತೋತ್ರ ಬರ್ತದೆ. 12 ಸ್ತೋತ್ರಕ್ಕೂ ಮತ್ತು ಈ ಜಿತಂತೆ ಸ್ತೋತ್ರಕ್ಕೂ ಸ್ವಲ್ಪ ಹೊಂದಾಣಿಕೆ ಇದೆ ನೋಡಿ. 12 ಸ್ತೋತ್ರ ಅದು ಬಾವಿ ಬ್ರಹ್ಮರು ರಚನೆ ಮಾಡಿದರೆ, ಈ ಜಿತಂತೆ ಸ್ತೋತ್ರವನ್ನು ಬ್ರಹ್ಮದೇವರು ಇದನ್ನು ರಚನೆ ಮಾಡಿದ್ದಾರೆ. 12 ಸ್ತೋತ್ರದಲ್ಲಿ 12 ಅಧ್ಯಾಯಗಳಿದೆ. ಜಿತಂತೆ ಸ್ತೋತ್ರದಲ್ಲಿ 5 ಅಧ್ಯಾಯಗಳಿದೆ. ಈ 12 ಸ್ತೋತ್ರವನ್ನು ಪೂಜಾ ಸಂದರ್ಭದಲ್ಲಿ ನೈವೇದ್ಯ ಆಗುವ ಸಮಯದಲ್ಲಿ ಇದನ್ನು ಪಾರಾಯಣ ಮಾಡಬೇಕು. ಆದರೆ ಜಿತಂತೆ ಸ್ತೋತ್ರವನ್ನು ಪೂಜಾ ಸಂದರ್ಭದಲ್ಲಿ, ಪೂಜಾ ಅಧಿಕಾರ ಸಿದ್ಧಿಗಾಗಿ ಪೂಜೆಯ ಸಂದರ್ಭದಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಅಭಿಷೇಕ ಮಾಡುವ ಅಧಿಕಾರ ಅಂತನ್ನೋದು ನಮಗೆ ಸಿಗ್ತದಂತೆ. ಇಲ್ಲದೆ ಹೋದರೆ ಅಭಿಷೇಕದ ಅಧಿಕಾರವೇ ಸಿಗೋದಿಲ್ಲ. ಪದ್ಯಮಾಲಾದಲ್ಲಿ ಜಯತೀರ್ಥರು ತಿಳಿಸಿಕೊಡ್ತಾರೆ. ಜಿತಂತೆ ಇತಿ ಸ್ತೋತ್ರಂಚ ಪಠನ್
ಸಂಸ್ಥಾಪಯೇದ್ ಹರಿಂ ಅಂತ. ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ದೇವರ ಪೂಜೆಯನ್ನು ಮಾಡಬೇಕು ಅಂತ. ಆವಾಗ ಮಾತ್ರ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಮಾತ್ರ ಆ ಅಭಿಷೇಕದ ಅಧಿಕಾರ ಅಂತ ಅನ್ನೋದು ನಮಗೆ ಸಿದ್ಧಿ ಆಗ್ತದೆ. ಆದರೆ ಇವತ್ತು ಈ ಕ್ರಮ ನಿಂತಿದೆ. ಸಾಕಷ್ಟು ಕಡೆ, ಕೆಲವು ಕಡೆ ಮಾತ್ರ ಜಿತಂತೆ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಮೂಲಕವಾಗಿ ಪೂಜಾ ವಿಧಾನ ಅಂತ ಅನ್ನೋದು ನಡೀತಾ ಇದೆ. ಹಲವಾರು ಕಡೆ ಈ ಕ್ರಮ ಅಂತ ಅನ್ನೋದು ನಿಂತಿದೆ. ಆದರೆ ಈ ಕ್ರಮವನ್ನು ನಾವು ಅಳವಡಿಸ್ಕೊಳ್ಬೇಕು. ಇನ್ನೂ ಇದರ ಬಗ್ಗೆ ಪರಿಚಯ ಮಾಡ್ತಾರೆ. ಎಲ್ಲಿ ಬರ್ತದೆ ಈ ಸ್ತೋತ್ರ, ಜಿತಂತೆ ಸ್ತೋತ್ರ ಎಲ್ಲಿ ಬರ್ತದೆ ಅಂತಂದರೆ ಪಂಚರಾತ್ರಾಗಮದಲ್ಲಿ, ಮಹೋಪನಿಷದಿ, ಅದರಲ್ಲಿಯೂ ಬ್ರಹ್ಮತಂತ್ರದಲ್ಲಿ ಅಷ್ಟಾಕ್ಷರ ಕಲ್ಪ ಅಂತ ಇದೆ. ಅದರಲ್ಲಿಯೂ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ವಿದುರ ನೀತಿ. ಈ ವಿದುರ ನೀತಿಯ ಸಂದರ್ಭದಲ್ಲಿ ಈ ಜಿತಂತೆ ಸ್ತೋತ್ರ ಎನ್ನುವಂಥದ್ದು ಬರ್ತದೆ. ಮಹಾಭಾರತದಲ್ಲಿ ಬರ್ತದೆ ಅಂತಂದರೆ 1,00,000 ಶ್ಲೋಕಗಳನ್ನು ನಾವು ಹುಡುಕಬೇಕು. ಅದನ್ನು ಸುಲಭ ಮಾಡಿಕೊಡ್ತಾರೆ. ಉದ್ಯೋಗ ಪರ್ವದಲ್ಲಿ ಬರ್ತದೆ ಅಂತ. ಉದ್ಯೋಗ ಪರ್ವದಲ್ಲಿಯೂ ವಿದುರ ನೀತಿಯ ಸಂದರ್ಭದಲ್ಲಿ ಈ ಸ್ತೋತ್ರ ಬರ್ತದೆ ಅಂತ ಬಹಳ ಸುಲಭ, ನಮಗೆ ಈ ಸ್ತೋತ್ರವನ್ನು ಕಂಡುಕೊಳ್ಳುವುದಕ್ಕೆ ಬಹಳ ಸುಲಭವಾಗಿ ನಮಗೆ ನೆನಪಿಸಿಕೊಡ್ತಾರೆ. ಆ ಮಾರ್ಗವನ್ನು ಹೇಳ್ತಾರೆ. ಎಲ್ಲಿ ಬಂದಿದೆ ಈ ಸ್ತೋತ್ರ ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಆಚಾರ್ಯರು ಕೂಡ ಅನೇಕ ಪ್ರಮಾಣಗಳನ್ನು ಕೋಟ್ ಮಾಡಿದಾಗ ಎಲ್ಲಿ ಬಂದಿದೆ ಈ ಪ್ರಮಾಣ ಅಂತ ತಿಳಿಸೋದಕ್ಕೋಸ್ಕರ ಗೀತಾಸು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಉದ್ಯೋಗೆ, ಅಣುಗೀತಾಸು ಅಂತ ಹೀಗೆ ಆಚಾರ್ಯರು ಕೂಡ ತಾವು ಆ ಪ್ರಮಾಣಗಳನ್ನು ಹೇಳಿದಾಗ ಎಲ್ಲೆಲ್ಲಿ ಆ ಪ್ರಮಾಣಗಳು ಬಂದಿದೆ ಅಂತ ನಮಗೆ ಹುಡುಕುವುದು ಸುಲಭ ಆಗುವುದಕ್ಕೋಸ್ಕರ ಗೀತಾಸು, ಅಣುಗೀತಾಸು, ಉದ್ಯೋಗೆ ಅಂತ ಅದನ್ನೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಈ ಸ್ತೋತ್ರ ಒಟ್ಟು 5 ಅಧ್ಯಾಯಾತ್ಮಕವಾದಂತಹದ್ದು ಸ್ತೋತ್ರ. ಈ ಸ್ತೋತ್ರ ಹೀಗೆ ಪ್ರಾರಂಭ ಆಗ್ತದೆ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೇ. ಜಿತಂತೆ ಪುಂಡರೀಕಾಕ್ಷ. ಈ ಸ್ತೋತ್ರದ ಒಟ್ಟು 5 ಅಧ್ಯಾಯಾತ್ಮಕವಾದಂತಹದ್ದು ಸ್ತೋತ್ರ. 5 ಅಧ್ಯಾಯದ ಪ್ರತಿಯೊಂದು ಮೊದಲನೇ ಶ್ಲೋಕವೂ ಕೂಡ ಜಿತಂತೆ ಅಂತಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ಜಿತಂತೆ ಸ್ತೋತ್ರ ಅಂತ ಇದಕ್ಕೆ ಹೆಸರು ಬಂತು. ಕೆಲವು ಕಡೆ ಮಾತ್ರ ಹೀಗಿದೆ. ಯಾವ ಶಬ್ದದಿಂದ ಆ ಗ್ರಂಥ ಪ್ರಾರಂಭ ಆಗುತ್ತೋ ಅದೇ ಶಬ್ದವೇ ಆ ಗ್ರಂಥಕ್ಕೆ ಹೆಸರಾಗಿರ್ತದೆ. ಉದಾಹರಣೆಗೆ ಈಶಾವಾಸ್ಯ ಉಪನಿಷತ್ತು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯಂ ಅನ್ನುವ ಶಬ್ದದಿಂದಲೇ ಆ ಉಪನಿಷತ್ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ಉಪನಿಷತ್ತಿಗೆ ಈಶಾವಾಸ್ಯೋಪನಿಷತ್ತು ಅಂತಲೇ ಹೆಸರು. ಇನ್ನು ಕೇನ ಎಂಬ ಶಬ್ದದಿಂದ ಒಂದು ಉಪನಿಷತ್ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ಉಪನಿಷತ್ತಿಗೆ ಕೇನೋಪನಿಷತ್ತು ಅಂತ ಹೆಸರು. ಅದರಂತೆ ಈ ಸ್ತೋತ್ರವು ಜಿತಂತೆ ಎನ್ನುವ ಶಬ್ದದ ಮೂಲಕವಾಗಿ, ಎಂಬ ಶಬ್ದಗಳ ಮೂಲಕವಾಗಿ ಈ ಸ್ತೋತ್ರ ಪ್ರಾರಂಭ ಆಗ್ತದೆ. ಆದ್ದರಿಂದ ಜಿತಂತೆ ಸ್ತೋತ್ರ ಅಂತಲೇ ಇದಕ್ಕೆ ಹೆಸರು. ಜಿತಂತೆ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಕಮಲದಂಥ ಕಣ್ಣುಳ್ಳವನೇ, ಪೂರ್ಣ ಷಾಡ್ಗುಣ್ಯ ವಿಗ್ರಹ, ಪೂರ್ಣವಾದ ನಿರವಧಿಕವಾದ ಷಡ್ಗುಣಗಳೇ ದೇಹವಾಗಿ ಉಳ್ಳವನು. ಯಾವುದವು ಷಡ್ಗುಣಗಳು ಅಂತಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಭಗ ಇತೀರಣ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವಿಜ್ಞಾನ, ಈ ನಿರವಧಿಕವಾದ ಈ ಷಡ್ಗುಣಗಳೇ ದೇಹವಾಗಿ ಉಳ್ಳಂಥವನು ಭಗವಂತ. ಮತ್ತು ಪರಾನಂದ. ಪರ ಅಂತಂದರೆ ಪೂರ್ಣವಾದ ಆನಂದ ಉಳ್ಳವನು. ಪರ ಅಂದರೆ ಪೂರ್ಣ ಅಥವಾ ವಿಲಕ್ಷಣವಾದ ಆನಂದ ಉಳ್ಳವನು ಅಂತ ಅರ್ಥ. ಏನು ವಿಲಕ್ಷಣ ಅಂತಂದರೆ ಇಡೀ ಎಲ್ಲ ಜೀವರಿಗಳಿಗಿಂತಲೂ ವಿಲಕ್ಷಣವಾದ ಆನಂದ ಉಳ್ಳವನು ಅಂತ. ಉದಾಹರಣೆಗೆ ಹೇಳುವುದು ಅಂತಾದರೆ, ಒಬ್ಬ ಜಸ್ಟ್ ಪಾಸ್ ಆಗಿರ್ತಾನೆ, ಒಬ್ಬನು ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿರ್ತಾನೆ. ಜಸ್ಟ್ ಪಾಸ್ ಆದವನ ಆನಂದವೇ ಬೇರೆ, ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದವನ ಆನಂದವೇ ಬೇರೆ. ಜಸ್ಟ್ ಪಾಸ್ ಆದವನು ಅಂತೂ ನಾನು ಪಾಸ್ ಆದೆ ಅಂತ ಆನಂದ ಪಡ್ತಾನೆ. ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದವನು ಎಲ್ಲರಿಗಿಂತಲೂ ಅಧಿಕವಾಗಿ ನಾನು ಅಂಕ ಗಳಿಸಿದೆ ಅಂತ ಆನಂದ ಪಡ್ತಾನೆ. ಜಸ್ಟ್ ಪಾಸ್ ಆದವನಿಗಿಂತ ವಿಲಕ್ಷಣವಾದ ಆನಂದ
ಆ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದವನ ಆನಂದ. ಹಾಗೆ ಭಗವಂತನ ಆನಂದ ಏನಿದೆಯಲ್ಲ, ಇದು ಎಲ್ಲ ಜೀವರ ಆನಂದಕ್ಕಿಂತಲೂ ಒಂದು ವಿಲಕ್ಷಣವಾದ ಪೂರ್ಣವಾದಂತಹ ಆನಂದ. ಅಂತಹ ಆನಂದವುಳ್ಳವನು ಭಗವಂತ, ಅವನು ಪರಾನಂದ ಅಂತ ಅನಿಸ್ಕೊಳ್ತಾನೆ. ಪರಾನಂದ ಅಂತಂದರೆ ಮತ್ತೂ ಅರ್ಥ ಹೇಳ್ತಾರೆ. ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಆನಂದ ಯಾರಿಂದ ಬರುತ್ತೋ ಅವನು ಪರಾನಂದ ಅಂತ. ಆನಂದದಶ್ಚ ಮುಕ್ತಾನಾಂ, ಮುಕ್ತರಿಗೆ ಆನಂದ ಕೊಡುವಂಥವನೂ ಭಗವಂತನೇ. ಹಾಗಾಗಿ ಪರಾನಂದ ಅಂತ. ಪರ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ಆನಂದ ಯಸ್ಮಾತ್ ಯಾವನಿಂದ ಬರುತ್ತೋ ಸಹ ಪರಾನಂದ ಅಂತ. ಹೀಗೆ ಆನಂದ ಅಂದರೆ ಪೂರ್ಣವಾದ ಆನಂದವುಳ್ಳವನು, ವಿಲಕ್ಷಣವಾದ ಆನಂದವುಳ್ಳವನು, ಶ್ರೇಷ್ಠವಾದ ಆನಂದವನ್ನು ಕೊಡುವಂಥವನು. ಅಂತಹ ಭಗವಂತ ಅವನು ಪರಾನಂದ ಅಂತ ಅನಿಸಿಕೊಳ್ತಾನೆ. ಪರಬ್ರಹ್ಮನ್, ಪರಬ್ರಹ್ಮನೇ, ಚತುರಾತ್ಮನೇ, ಚತುರಾತ್ಮನೇ ಅಂತ ಕರೀತಾರೆ. ಅಂದರೆ 4 ರೂಪದವನೇ, 4 ರೂಪವುಳ್ಳವನೇ. ಯಾವು ಆ 4 ರೂಪ ಅಂತಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ 4 ರೂಪವುಳ್ಳವನೇ ಅಂತ. ಯಾಕೆ ಈ 4 ರೂಪಗಳನ್ನು ಈ 4 ರೂಪಗಳನ್ನೇ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ವಾಸುದೇವ ಎನ್ನುವಂತಹ ಈ ರೂಪ ಅದು ಮೋಕ್ಷಪ್ರದವಾದಂತಹದ್ದು. ಸಂಕರ್ಷಣ ಎನ್ನುವ ರೂಪ ಅದು ಲಯ ಉಂಟು ಮಾಡುವಂತಹದ್ದು. ಅನಿರುದ್ಧ ಪ್ರದ್ಯುಮ್ನ ರೂಪ ಅದು ಸೃಷ್ಟಿಯನ್ನು ಮಾಡುವಂತಹ ರೂಪ. ಅನಿರುದ್ಧ ರೂಪ ಅದು ಸ್ಥಿತಿಗೆ ಕಾರಣವಾದಂತಹ ರೂಪ. ಹೀಗೆ ಎಲ್ಲದಕ್ಕೂ ಭಗವಂತ ಕಾರಣನಾಗಿದ್ದಾನೆ ಅಂತನ್ನುವುದನ್ನು ಈ ಶಬ್ದದಿಂದ ತೋರಿಸ್ತಾ ಇದ್ದಾರೆ. ಚತುರಾತ್ಮನೇ, 4 ರೂಪದವನೇ ಅಂತಹ ಹೇ ಭಗವಂತ, ತೇ ನಮಃ, ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಜಿತಂ, ನೀನು ಶ್ರೇಷ್ಠನಾಗಿದ್ದಿ ಅಂತ. ಇಲ್ಲಿ ಜಿತಂ ಎಂಬಲ್ಲಿ ಜಿ ಎನ್ನುವಂತಹ ಧಾತು ಇದೆ. ಈ ಜಿ ಎನ್ನುವಂತಹ ಧಾತುವಿಗೆ 2 ಅರ್ಥ, ಒಂದು ಜಯ, ಮತ್ತೊಂದು ಅಭಿಭವ ಅಂತ ಅರ್ಥ. ಶ್ರೇಷ್ಠನ ಎಲ್ಲವನ್ನ, ಜಿತಂ ಅಂದರೆ ಜಯಿಸಲ್ಪಟ್ಟಿದೆ ನಿನ್ನಿಂದ, ಎಲ್ಲವೂ ನಿನ್ನಿಂದ ಜಯಿಸಲ್ಪಟ್ಟಿದೆ, ಎಲ್ಲವನ್ನೂ ನೀನು ಜಯಿಸಿದ್ದಿ. ಜಯಾಂತ್ ಎಂಬ ಅರ್ಥವೂ ಜಿ ಧಾತುವಿಗಿದೆ, ಶ್ರೇಷ್ಠ ಎಂಬ ಅರ್ಥವೂ ಜಿ ಧಾತುವಿಗಿದೆ. ಯಾವಾಗ ಕರ್ಮವಾಚಕ ಪದ ಇರುತ್ತೋ ಆವಾಗ ಜಿ ಧಾತುವಿಗೆ ಜಯ ಎಂಬ ಅರ್ಥವನ್ನು ಇಟ್ಟುಕೊಳ್ಬೇಕು. ಯಾವಾಗ ಕರ್ಮವಾಚಕ ಪದ ಇರೋದಿಲ್ವೋ ಆವಾಗ ಜಿ ಧಾತುವಿಗೆ ಶ್ರೇಷ್ಠ ಅಂತ ಅರ್ಥ ಇಟ್ಕೊಳ್ಬೇಕು. ಉದಾಹರಣೆಗೆ ಶ್ರೀಮನ್ ಮೂಲರಾಮೋ ವಿಜಯತೆ ಅಂತ ನಾವು ಬಹಳ ಬಾರಿ ಕೇಳಿರ್ತೇವೆ, ಬಹಳ ಕಡೆ ಬರೆದಿದ್ದನ್ನು ನೋಡಿರ್ತೇವೆ. ಆ ಶ್ರೀಮನ್ ಮೂಲರಾಮೋ ವಿಜಯತೆ ಎಂಬಲ್ಲಿ ಕರ್ಮವಾಚಕ ಪದ ಇಲ್ಲ. ಹಾಗಾಗಿ ಅಲ್ಲಿ ಇರುವಂತಹ ಜಿ ಧಾತುವಿಗೆ ಶ್ರೇಷ್ಠ ಅಂತ ಅರ್ಥ. ಮೂಲರಾಮ ಶ್ರೇಷ್ಠನಾಗಿದ್ದಾನೆ, ಶ್ರೀ ಗುರುರಾಜೋ ವಿಜಯತೆ, ಗುರುರಾಜರು ಶ್ರೇಷ್ಠರಾಗಿದ್ದಾರೆ ಅಂತ ಅರ್ಥ. ಅಲ್ಲಿ ಕರ್ಮವಾಚಕ ಪದ ಇಲ್ಲ. ರಾಮ ರಾವಣಂ ಜಯತಿ ಎಂಬಲ್ಲಿ ರಾವಣಂ ಎನ್ನುವಂತಹ ಕರ್ಮವಾಚಕ ಪದ ಇದೆ. ಆದ್ದರಿಂದ ಅಲ್ಲಿ ಜಯತಿ ಅಂತಂದರೆ ರಾವಣನನ್ನು ಜಯಿಸಿದ್ದಾನೆ ಅಂತ ಅರ್ಥ, ಜಯಿಸುತ್ತಿದ್ದಾನೆ ಅಂತ ಅರ್ಥ. ಆವಾಗ ಅಲ್ಲಿ ಜಿ ಧಾತು ಕರ್ಮವಾಚಕ ಪದ ಇರೋದ್ರಿಂದ ಜಿ ಧಾತುವಿಗೆ ಜಯ ಎಂಬುದಾಗಿ ಅಲ್ಲಿ ಅರ್ಥ. ಹೀಗೆ ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೆ ಅಂತ ಈ ರೀತಿಯಾಗಿ ಈ ಸ್ತೋತ್ರ ಪ್ರಾರಂಭವಾಗ್ತದೆ. ಅದರ ಮುಂದಿನ ಶ್ಲೋಕ ನಮಸ್ತೆ ಪೀತವಸನ ನಮಃ ಕಟಕಹಾರಿಣೆ ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ. ನಮಸ್ತೆ ಪೀತವಸನ, ಪೀತಾಂಬರಧಾರಿಯೇ ನಿನಗೆ ನಮಸ್ಕಾರ. ನಮಃ ಕಟಕಹಾರಿಣೆ, ಕಟಕಹಾರಿಣೆ, ಕಟಕ ಅಂದರೆ ಬಳೆ, ಕೈ ಬಳೆಯನ್ನು ಧರಿಸಿದಂತಹ. ಹಾರಿಣೆ, ಹಾರ ಅಂತಂದರೆ ಮುತ್ತಿನ ಹಾರ ಅಂತ. ಹೀಗೆ ತೈಲ ಶಬ್ದಕ್ಕೆ ಎಳ್ಳೆಣ್ಣೆ ಎಂಬ ಅರ್ಥ ಇದೆಯೋ, ತೈಲ ಅಂತಂದರೆ ಎಳ್ಳೆಣ್ಣೆ ಅಂತಲೇ ಅರ್ಥ. ಬೇರೆ ವಿಶೇಷಣ ಕೊಟ್ಟಾಗ ಅದು ಬೇರೆ ಎಣ್ಣೆಯನ್ನು ಹೇಳುತ್ತದೆ. ತೈಲ ಅಂತಂದರೆ ಎಳ್ಳೆಣ್ಣೆ ಅಂತಲೇ ಅರ್ಥ. ಹಾಗೆ ಹಾರ ಅಂತಂದರೆ ಹಾರೋ ಮುಕ್ತಾವಲಿಹಿ,
ಹಾರ ಅಂತಂದರೆ ಅದು ಮುತ್ತಿನ ಹಾರವನ್ನೇ ಹಾರ ಅಂತ ಕರೆಯೋದು. ಹಾಗಾಗಿ ಕಟಕ ಅಂದರೆ ಬಳೆ, ಹಾರ ಅಂತಂದರೆ ಮುತ್ತಿನ ಹಾರ. ಕಟಕಶ್ಚ ಹಾರಶ್ಚ ಕಟಕಹಾರೌ ಕಟಕಹಾರೌ ಅಸ್ಯ ಸ್ತಃ ಇತಿ ಕಟಕಹಾರಿ ತಸ್ಮಿನ್ ಕಟಕಹಾರಿಣೆ. ಬಳೆ ಮತ್ತು ಮುತ್ತಿನ ಹಾರವನ್ನು ಧರಿಸಿದಂತಹ ಹೇ ಭಗವಂತನೇ ನಿನಗೆ ನಮಸ್ಕಾರ. ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ. ನೀಲಾಲಕಾಬದ್ಧ ವೇಣಿ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ನೀಲವಾದ ಅಲಕ, ಅಲಕ ಅಂದರೆ ಮುಂಗುರುಳು ಅಂತ ಅರ್ಥ. ಆ ಮುಂಗುರುಳುಗಳಿಂದ ಬದ್ಧವಾದ ಜಡೆಯುಳ್ಳವಳು ಲಕ್ಷ್ಮಿ. ನೋಡಿ, ಕೂದಲು ಎನ್ನುವ ಈ ಅರ್ಥವನ್ನು 3 ಶಬ್ದಗಳಿಗೆ ಈ ಕೂದಲು ಎನ್ನುವ ಅರ್ಥ ಇದೆ. ರೋಮ ಅನ್ನುವ ಶಬ್ದವೂ ಕೂದಲನ್ನು ಹೇಳುತ್ತೆ. ಕೇಶ ಇದಕ್ಕೂ ಅರ್ಥ ಕೂದಲು ಅಂತ ಅರ್ಥ. ಅಲಕ ಅಂತಂದ್ರೂ ಕೂದಲು ಅಂತ ಅರ್ಥ. ಆದರೆ ರೋಮ ಅಂತಂದರೆ ಮೈ ಮೇಲೆ ಇರುವಂತಹ ಕೂದಲಿಗೆ ರೋಮ ಅಂತ ಕರೀತಾರೆ. ತಲೆ ಮೇಲೆ ಇರುವಂತಹ ಕೂದಲಿಗೆ ಕೇಶ ಅಂತ ಕರೀತಾರೆ. ಇನ್ನು ಹಣೆ ಮೇಲೆ ಇರುವಂತಹ ಏನು ಮುಂಗುರುಳು ಅಂತ ಕರಿತೇವೆ, ಹಣೆ ಮೇಲೆ ಇರುವಂತಹ ಆ ಕೂದಲಿಗೆ ಅದಕ್ಕೆ ಅಲಕ ಅಂತ ಕರೀತಾರೆ. ಹೀಗೆ ನಮೋ ನೀಲಾಲಕಾಬದ್ಧ, ನೀಲವಾದ ಅಲಕ ಅಂದರೆ ಮುಂಗುರುಳು, ಆ ಮುಂಗುರುಳುಗಳಿಂದ ಬದ್ಧವಾದ ಜಡೆ ಉಳ್ಳಂಥವಳು ಲಕ್ಷ್ಮಿ. ಅಂತಹ ಲಕ್ಷ್ಮೀ ಅರಸನೇ, ಲಕುಮಿಯ ಅರಸನೇ ನಿನಗೆ ನಮಸ್ಕಾರ ಅಂತ ಹೀಗೆ ಪೀತವಸನ ನಮಸ್ತೆ ಪೀತವಸನ ನಮಃ ಕಟಕಹಾರಿಣೆ ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ ಅಂತ ಪೀತಾಂಬರಧಾರಿಯಾದ ಕಟಕ ಮತ್ತು ಮುತ್ತಿನ ಹಾರವನ್ನು ಧರಿಸಿದಂತಹ ಲಕುಮಿಯ ಅರಸನಾದಂತಹ ಹೇ ಭಗವಂತನೇ ನಿನಗೆ ನಮಸ್ಕಾರ ಅಂತ ಬ್ರಹ್ಮದೇವರು ಈ ಶ್ಲೋಕದಿಂದ ಸ್ತೋತ್ರ ಮಾಡಿ ಮುಂದೆ ಮತ್ತೂ ಸ್ತೋತ್ರ ಮಾಡ್ತಾರೆ. ಸ್ಫುರದ್ವಲಯ ಕೇಯೂರ ನೂಪುರಾಂಗದ ಭೂಷಣೈ ಶೋಭನೈ ಭೂಷಿತಾಕಾರ ಕಲ್ಯಾಣ ಗುಣರಾಶಯೇ. ಸ್ಫುರತ್ ವಲಯ ಕೇಯೂರ ನೂಪುರಾಂಗದ ಭೂಷಣೈ, ಶೋಭಾಯಮಾನವಾದಂತಹ ವಲಯ, ಕೇಯೂರ, ನೂಪುರ, ಅಂಗದ ಇವುಗಳಿಂದ ವಿಭೂಷಿತನಾದಂಥವನು ಅಂತ. ವಲಯ ಅಂದರೆ ಬಳೆ, ಬಳೆ, ಗೆಜ್ಜೆ, ತೋಳಿನ ಆಭರಣ, ಅಂಗದ ಎನ್ನುವಂತಹ ಈ ಆಭರಣಗಳಿಂದ ಭೂಷಿತನಾದಂಥವನು, ಮಂಗಳ ಗುಣರೂಪಿಯಾದಂತಹ ಹೇ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೀಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗಾದರೆ ನಾವು ಕೈಬಳೆ ಮತ್ತು ಗೆಜ್ಜೆ, ಕೇಯೂರ, ಅಂಗದ ಇಂತಹ ಆಭರಣಗಳನ್ನು ಧರಿಸಿದರೆ ನಾವು ಭಗವಂತನಂತೆ ಶೋಭಾಯಮಾನರಾಗ್ತೇವೇನೋ ಅಂತಂದರೆ ಅದಕ್ಕೆ ವಿಶೇಷಣ ಕೊಡ್ತಾರೆ. ಸ್ಫುರದ್ವಲಯ ಕೇಯೂರ ನೂಪುರಾಂಗದ ಭೂಷಣೈಹಿ ಅಂತ. ಶೋಭಾಯಮಾನವಾದಂಥದ್ದು, ಹೊಳೆಯುವಂಥದ್ದು ಅಂತ. ಏನು ಹೊಳೆಯುವಂಥದ್ದು ಅಂತಂದರೆ ಅವನ ಆಭರಣಗಳೇನಿವೆ ಅವೆಲ್ಲವೂ ಕೂಡ ಅವನ ಸ್ವರೂಪಭೂತವಾದಂತಹ ಆಭರಣಗಳು. ಅವನ ಸ್ವರೂಪಭೂತವಾದಂತಹ ಆಭರಣಗಳು ಮತ್ತು ಲಕ್ಷ್ಮೀ ಸ್ವರೂಪಭೂತವಾದಂತಹ ಆಭರಣಗಳು. ಅಂತಹ ಆಭರಣಗಳಿಂದ ವಿಭೂಷಿತನಾದಂಥವನು ಭಗವಂತ. ಅಂದರೆ ಅಂತಹ ಆಭರಣಗಳಿಂದ ನಾವು ವಿಭೂಷಿತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಆಭರಣಗಳಿಂದ ವಿಭೂಷಿತನಾದಂಥವನು ಅದು ಭಗವಂತನು ಮಾತ್ರ. ಹಾಗಾಗಿ ಇಂತಹ ಮಂಗಳ ಸ್ವರೂಪಿಯಾದ ಕಲ್ಯಾಣ ಗುಣರಾಶಯೇ, ಕಲ್ಯಾಣ ಗುಣರೂಪಿಯಾದಂತಹ ಹೇ ಭಗವಂತನೇ ನಿನಗೆ ನಮಸ್ಕಾರಗಳು ಅಂತ ಸ್ತೋತ್ರ ಮಾಡ್ತಾ ಮುಂದೆ ಕರುಣಾಪೂರ್ಣ ಹೃದಯ ಶಂಖ ಚಕ್ರ ಗದಾಧರ ಅಮೃತಾನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಕರುಣಾಪೂರ್ಣ ಹೃದಯ, ಕರುಣೆಯಿಂದ ತುಂಬಿದ ಹೃದಯ ಉಳ್ಳವನೇ. ಶಂಖಚಕ್ರ ಗದಾಧರ, ಶಂಖಚಕ್ರ ಗದೆಯನ್ನು ಧರಿಸಿದಂಥವನೇ. ಹಿಂದೆ ಆಭರಣಗಳನ್ನು ಧರಿಸಿದಂಥವನು ಅಂತ ಹೇಳಿ ಈಗ ಆ ಆಯುಧಗಳನ್ನು, ಇಂತಿಂಥ ಆಯುಧಗಳನ್ನು ಧರಿಸಿದಂಥವನು ಭಗವಂತ ಅಂತ ತಿಳಿಸ್ತಾರೆ. ಶಂಖಚಕ್ರ ಗದಾಧರ ಅಂತ.
ಅಮೃತಾನಂದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ನಿನ್ನ 2 ಕಣ್ಣುಗಳಿಂದ ನಮ್ಮನ್ನು ನೋಡು. ಎಂತಹ ಕಣ್ಣುಗಳು ಅವು ಅಂತಂದರೆ, ಅಮೃತಾನಂದ ಪೂರ್ಣಾಭ್ಯಾಂ, ಆನಂದವನ್ನು ಸುರಿಸುವ ಆನಂದಪೂರ್ಣವಾದಂತಹ ಆ ಕಣ್ಣುಗಳಿಂದ ನಮ್ಮನ್ನು ನೋಡು. ಆ ಆನಂದವು ಎಂಥದ್ದು ಅಂತಂದರೆ ಅಮೃತಾನಂದ ಅಂತ. ಅಮೃತಾನಂದ ಅಂತಂದರೆ ಇವತ್ತಿದೆ ನಾಳೆ ಇಲ್ಲ ಅಂತಲ್ಲ. ಇವತ್ತಿದೆ ನಾಳೆ ಇಲ್ಲ ಅಂತಾದರೆ ಅದು ಮೃತಾನಂದ ಅಂತ ಆಗ್ತದೆ. ಆದರೆ ಭಗವಂತನ ಆನಂದ ಅದು ಅಮೃತಾನಂದ, ನಿತ್ಯವಾದ ಆನಂದ. ಅಂತಹ ಅಮೃತಾನಂದವನ್ನು ಸುರಿಸುವ ನಿನ್ನ ಕಣ್ಣುಗಳಿಂದ ನಮ್ಮನ್ನು ನೋಡು, ನಮ್ಮನ್ನು ಅನುಗ್ರಹಿಸು ಅಂತ ಹೀಗೆ ಆ ಬ್ರಹ್ಮದೇವರು ಈ ಸ್ತೋತ್ರದಿಂದ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಮುಂದೆ ಮತ್ತೇನು ಪ್ರಾರ್ಥನೆ ಮಾಡಿದ್ದಾರೆ ಎನ್ನುವ ವಿಷಯವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.